ಲೇ ಕಾಕಿ ನನ್ನ ಮಗನೇ, ಇದ್ದದ್ದೊಂದು ಅಂಶದ ಕುಡಿ ಕಳ್ಕೊಂಡು ನಾನ್ ಚಿಂತೆಲಿ ಇರ್ಬೇಕಾದ್ರೆ ಅದನ್ನ 8ನೇ ಅದ್ಭುತದ ಬಗ್ಗೆ ತಿಳಿಸ್ತೀನಿ, ಬೇಗ ಬನ್ನಿ ಅಂದಲ್ಲ. ಏನ್ ಬಗಳು ಸರ್? ಬೆಂಗಳೂರು ಸಿಟಿಲಿರೋ ದೊಡ್ಡ ರೌಡಿಯಿಂದ ಹಿಡಿದು ಪುಡಿ ರೌಡಿ ತನಕ ಎಲ್ಲರನ್ನು ಕರ್ಸಿದೀನಿ ಸರ್. ಆ ಕಲಿಯುಗದ ಅರ್ಜುನ ಎಲ್ಲೇ ಆಡಿಕೊಂಡಿದ್ರು ಭೂಮಿನ್ ಸೀಳಿ ಅವನು ಎಳೆದು ಅವನು ಎದೆ ಬಗ್ದು ರಕ್ತ ಹಿರ್ತಾರ ಸರ್. ರಕ್ತ ಹೀರ್ತಾರಂತ ನೀನು ದೊಣ್ಣೆ ನಾಯಕ ಹೇಳಿದ ತಕ್ಷಣ ನಾನ್ ಸುಮ್ಮನೆ ಬಿಡ್ಬೇಕಾ? ನಾನು ಮಿನಿಸ್ಟರ್ ಆಗಿದ್ದು, ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ನನಗೆ ಹೆಲ್ಪ್ ಇದ್ದು, ನನ್ನ ಮಗನ ನಡುವು ಬೀದಿ ಒಳಗೆ ನೇಣಿಗೆ ಹಾಕದ್ನಲ್ಲ, ಅವ್ನಿಗೆ ಎಷ್ಟು ಕೊಪ್ಪಿರ್ಬೇಕು. ಅವನ ರಕ್ತ ಇವ್ರು ಹಿರಿದ್ರೆ ನನ್ನ ರಕ್ತ ತಣ್ಣಗಾಗೋದಿಲ್ಲ. ನಿಮ್ಗೆಲ್ಲ 1 ಲಕ್ಷ ರೂಪಾಯಿ ಕೊಡ್ತೀನಿ. ಅವನೆಲ್ಲಿದ್ರು ಅವನ್ನ ಹಿಡಿದು ಅವನ ಕೈ ಕಾಲು ರುಂಡ ಮುಂಡ ಪೀಸ್ ಪೀಸ್ ಮಾಡಿ ಕತ್ತರಿಸಿ ಗೋಣಿ ಚೀಲದಲ್ಲಿ ಹಾಕೊಂಡು ಬಂದು ನನಗೆ ತೋರಿಸ್ಬೇಕು. ನಾನು ಅದನ್ನ ಕಣ್ಣಾರೆ ನೋಡ್ಬೇಕು. ಆಗ್ಲೇ ನನ್ನ ಆತ್ಮಕ್ಕೆ ತೃಪ್ತಿ ಸಿಗೋದು, ತೃಪ್ತಿ. ಅವನು ಪಾತಾಳದಲ್ಲಿದ್ರು ಅವನ ರಕ್ತ ಏರ್ಬಿಡ್ತಾರೆ ಅಂದೆ. ನಿಮ್ಮನ್ನ ನಂಬ್ಕೊಂಡಿದ್ರೆ ಆ ಅರ್ಜುನ್ ಬಂದು ನನ್ನ ರಕ್ತ ಏರ್ಬಿಡ್ತಾನೆ. ಹರಿಶ್ಚಂದ್ರ, ನಿನ್ನ ಸಂಕಟ ಏನು ಅಂತ ನನಗೆ ಅರ್ಥ ಆಗುತ್ತೆ ಕಣೋ. ಟೆನ್ಷನ್ ತಗೋಬೇಡ, ಅದ್ರ ಬಗ್ಗೆ ನಾನು ಸಿವಿಯರ್ ಆಕ್ಷನ್ ತಗೋತೀನಿ. ನೀನಪ್ಪ ನಮ್ಮ ರಾಜ್ಯಕ್ಕೆ ಹೋಮು, ಅದೊಂದು ಜೈಲು. ಆ ಅರ್ಜುನ್ ಆ ಜೈಲಿನ ತಪ್ಪಿಸ್ಕೊಂಡು ಬಂದಿದ್ದು ಅಲ್ಲದೆ ನನ್ನ ಮಗನ ನುಂಗಿ ನೀರು ಕುಡಿದು ಮಂಗಮಾಯ ಆದ್ಮೇಲೆ ನೀವೇನೇ ಆಕ್ಷನ್ ತಗೊಳ್ಳೋದು? ನೋಡು, ನಮ್ಮನ್ ಗೆಲ್ಸಿ ಅಸೆಂಬ್ಲಿ ಕಳ್ಸಿರೋದು ಪ್ರಜಾಸೇವೆ ಮಾಡ್ಲಿ ಅಂತ. ಪವರ್ ಇದೆ ಅಂತ ಅಡ್ಡದಾರಿಯಲ್ಲಿ ಡೀಲ್ ಮಾಡಿದ್ರೆ ಪ್ರಜೆಗಳ ಕಣ್ಣಿ ಬಿದ್ದು ನಮ್ ಸೀಟೇ ಕಳ್ಕೋಬೇಕಾಗತ್ತೆ. ಅದಕ್ಕೆ ಪ್ರಜೆಗಳನ್ನ ಎತ್ತು ಕಟ್ಟಿ ಅವ್ರವರೇ ಹೊಡೆದಾಡ್ಕೊಂಡು ಸಾಯೋ ಹಾಗೆ ಮಾಡಿ ನಮ್ ಕೆಲಸನ ಸಾಧಿಸ್ಕೋಬೇಕು. ಅದೇ ರಾಜಕೀಯ. ನಾವೀಗ ದುಡುಕಿದ್ರೆ ಮಗನ್ ಕಳ್ಕೊಂಡಿರೋ ನೀನು ಸೀಟು ಕಳ್ಕೋಬೇಕಾಗತ್ತೆ. ಸಮಾಧಾನವಾಗಿರೋ. ಎಲ್ಲಿ ಸಮಾಧಾನನಯ್ಯ? ಒಬ್ಬ ಕೈದಿ ಜೈಲಿನ ತಪ್ಪಿಸ್ಕೊಂಡಿದ್ದಾನೆ ಅಂದ್ರೆ ನಿಮ್ ಡಿಪಾರ್ಟ್ಮೆಂಟ್ ಏನೇ ಕಿತ್ತಾಕ್ತಿರೋದು? ಆ ಅರ್ಜುನ್ ಎಂಥವನು ಅಂತ ನಿನಗಿನ್ನೂ ಗೊತ್ತಿಲ್ಲ. ಒಂದಲ್ಲ ಒಂದು ದಿವಸ ಅಸೆಂಬ್ಲಿ ಒಳಗೆ ನುಗ್ಗಿ ನಮ್ಮನ್ನೆಲ್ಲ ಗನ್ ಪಾಯಿಂಟ್ ಅಲ್ಲಿ ನಿಲ್ಸಿ 1 ಮ್ಯಾನ್ ಗವರ್ಮೆಂಟ್ ಆಗ್ಬಿಡ್ತಾನೆ. ಈಗೇನ್ ನಾವು ಪವರ್ ಅಧಿಕಾರ ಅಂತ ಬಾಯ್ ಬಿಡ್ತಾ ಇದೀವಲ್ಲ, ಎಲ್ಲ ಕಳ್ಕೊಂಡು ಕೊನೆಗೆ ಬಾಯ್ ಲಾಭ 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 ಬಡ್ಕೋಬೇಕಾಗತ್ತೆ. ಹರಿಶ್ಚಂದ್ರ, ಟೇಕ್ ಇಟ್ ಈಸಿ. ಸ್ವಾಮಿ, ನಮ್ಮನ್ನಿಲ್ಲಿ ನಿಮ್ ಮಗ ಸತ್ತಿದ್ದಕ್ಕೆ ಶೋಕ ವ್ಯಕ್ತಪಡಿಸೋದಕ್ಕೆ ಕರ್ಕೊಂಬಂದ್ರ, ಇಲ್ಲ ಮುಂದೆ ಆಗೋ ಅನಾಹುತ ತಡೆಗಟ್ಟೋದು ಹೇಗೆ ಅಂತ ಮಾತಾಡೋದಕ್ಕೆ ಕರ್ಕೊಂಬಂದ್ರ? ಜೈಲ ಸಾಹೇಬ್ರೆ, ಈಗ ತಲೆ ತಗಸ್ಕೊಂಡು ನಿಂತ್ಕೊಂಡ್ರೆ ಏನ್ರಿ ಬಂತು ಲಾಭ? ಒಬ್ಬ ಭಯಾನಕ ವ್ಯಕ್ತಿ ಒಂದು ಸಾರಿ ಜೈಲಿನಿಂದ ತಪ್ಪಿಸ್ಕೊಂಡು ಹೋಗಿದ್ದಾನೆ ಅಂತ ಗೊತ್ತಿದ್ರು ಅವನ ಬಗ್ಗೆ ಕಾಳಜಿ ವಹಿಸದೆ ಈಗ ಆಸ್ಪತ್ರೆಯಿಂದ ಮತ್ತೆ ತಪ್ಪಿಸ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಲ್ಲ, ಇದೇನೇ ನಿನ್ ಡ್ಯೂಟಿ ಮಾಡೋ ರೀತಿ? ಜೈಲಿನಲ್ಲಾದ ಅನಾಹುತದ ಬಗ್ಗೆ ಪೊಲೀಸ್ನವರ ನೀವು ಕ್ರಮ ತಗೊಳ್ಳೋದು ಬಿಟ್ಟು ಯಾವನೋ ಒಬ್ಬ ಪ್ರೈವೇಟ್ ಡಿಟೆಕ್ಟಿವ್ ಕರ್ಕೊಂಬಂದು ನೇಮಿಸಿದ್ರಲ್ಲ, ಅವನಿಗೆ ಎಲ್ರಿ ಹಾಳಾಗೋದ? ಇವರೆಲ್ಲ ಸೇರಿ ಜೀವನದ ಜೇನಿನ ಸವಿ ಏನು ಅಂತ ತಿಳಿಲಾರ್ದ ನನ್ನ ಮಗನ ಸಾಯಿಸ್ಬಿಟ್ರು. ಅಳ್ಬೇಡಿ ಸಾಹೇಬ್ರೆ, ಸಮಾಧಾನ ಮಾಡ್ಕೊಳ್ಳಿ. ರೇ, ನಮ್ ಸಾಹೇಬ್ರು ಕಣ್ಣೀರ್ ಸುರಿಸ್ತಿರೋದು ನೋಡಿ ನಿಮ್ಗೆ ಕರ್ಣನೆ ಬರ್ತಿಲ್ವೇನ್ರಿ? ಐ ಆಮ್ ಸಾರಿ ಸರ್. ನೀನ್ ಸಾರಿ ಅಂದ್ಬಿಟ್ರೆ ಸತ್ತೋದ್ ನನ್ನ ಮಗ ವಾಪಸ್ ಬರ್ತಾನೇನ್ಯಾ? ಸೆಂಟ್ರಲ್ ಜೈಲಲ್ಲಿ ಮೆಡಿಕಲ್ ಫೆಸಿಲಿಟೀಸ್ ಇರುವಾಗ ಅವನ್ನ ಬೇರೆ ಹಾಸ್ಪಿಟಲ್ ಯಾಕೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿದ್ರಿ? ಬೇರೆ ಹಾಸ್ಪಿಟಲ್ ಸಿಗೋ ಫೆಸಿಲಿಟೀಸ್ ನಮ್ ಸೆಂಟ್ರಲ್ ಜೈಲಲ್ಲಿ ಇಲ್ಲ ಅಂತ ಸರ್. ಸೆಂಟ್ರಲ್ ಜೈಲಲ್ಲಿ ಫೆಸಿಲಿಟೀಸ್ ಇಲ್ಲ ಅಂತಾನ, ಅಥವಾ ಅರ್ಜುನ್ ತಪ್ಪಿಸ್ಕೊಂಡು ಹೋಗೋದಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತಾನ? ನೀವು ನಮ್ಮ ರಾಜ್ಯ ಆಳೋ ನಾಯಕರು ಅನ್ನೋ ಒಂದೇ ಒಂದು ಕಾರಣದಿಂದ ಸುಮ್ಮನೆ ಆಗ್ತಿದ್ದೀನಿ. ಇಲ್ಲ ಅಂದ್ರೆ ಏನೇ ಮಾಡ್ತೀಯಾ? ನಿಮ್ಮೆಲ್ಲರನ್ನು ವಿಧಾನಸೌಧದ ಮೆಟ್ಲ ಮೇಲೆ ನಿಲ್ಲಿಸಿ ತಲೆ ಬೋಳಿಸ್ತಾ ಇದ್ದೆ. ರಾಜಕೀಯ ವ್ಯಕ್ತಿನ ಮರ್ಯಾದನೆ ಇಲ್ಲದೆ ಬಾಯಿ ಬಂದ ಮಾತಾಡ್ತಿದ್ಯಾ? ಏಯ್, ನಾನು ಬರೀ ಮಾತಾಡ್ತಿದ್ದೀನಿ ಅಷ್ಟೇ, ನಿಮ್ ಹಾಗೆ ನಾಯಿ ತರ ಬೊಗಳ್ತಾ ಇಲ್ಲ. ಏ ಜೈಲರ್, ಏಯ್ ಶಟ್ ಅಪ್. ನಾನು ಅರ್ಜುನನ್ನ ಓಡ್ ಹೋಗಕ್ ಬಿಟ್ನ? ನನ್ನ ನೆತ್ತಿ ಮೇಲಿರೋ ಕ್ಯಾಪ್ನಲ್ಲೂ ಸೊಂಟದಲ್ಲಿರೋ ಬೆಲ್ಟ್ನಲ್ಲೂ ನನ್ನ ಲಾಠಿಲು 3 ತಲೆ ಸಿಂಹ ಇದೆಯಲ್ಲ, ಅದನ್ನ ನಾನು ಪೂಜಿಸ್ತಾ ಇರೋ ಮನೆ ದೇವರು ಕಣ್ಣು. ನಾವು ನಿನ್ನಾಗೆ ನಮ್ ವಿಧಾನಸೌಧದ ಮೇಲಿರೋ 4 ತಲೆ ಸಿಂಹನ ನಮ್ಮ ಮನೆ ದೇವರು ಅಂತ ಪೂಜಿಸ್ತೀವಿ ಕಣೆಯ. ನೀವು 4 ತಲೆ ಸಿಂಹನ ದೇವರು ಅಂತ ಪೂಜಿಸ್ತೀರಾ? ನೋ, ಸಮಯ ಬಂದ್ರೆ 4 ತಲೆ ಸಿಂಹನ 4 ಭಾಗ ಮಾಡಿ ಮಾರುವಂತ ಪಿಂಪ್ಗಳು. ಯಾಕ್ರಿ ಹಾಟ್ ಕಿರಿಸ್ತೀರಾ? ಎಲೆಕ್ಷನ್ ಅಲ್ಲಿ ಗೆದ್ದಾಗಲೂ ಕಿರಿಸ್ತೀರಾ, ಸೋತಾಗಲೂ ಕಿರಿಸ್ತೀರಾ? ಈ ತರ ಕಿರ್ಚಿ ಟೈಮ್ ವೇಸ್ಟ್ ಮಾಡ್ಕೊಂಡು ನಿಮ್ ಪದವಿಗೆ ನೀವೇ ಯಾಕ್ರಿ ಅವಮಾನ ಮಾಡ್ತಿದ್ದೀರಾ? ವಿತ್ ಇನ್ 48 hours ಆ ಅರ್ಜುನ್ ಎಲ್ಲೇ ಇದ್ರು ನಾನು ಅರೆಸ್ಟ್ ಮಾಡ್ತೀನಿ.
ಈ ಪ್ರತಾಪ್ ಹೇಳೋದನ್ನೇ ಮಾಡೋದು, ಮಾಡೋದನ್ನೇ ಹೇಳೋದು. ಮೈಂಡ್ ಇಟ್. ಎಲ್ಲ ಅಲ್ಲೇ ನಿಂತ್ಕೊಳ್ಳಿ. ಯಾರು ಹೆದರ್ಕೋಬೇಡಿ. ಈ ಫೋಟೋದಲ್ಲಿರೋ ವ್ಯಕ್ತಿ ಜೈಲಿಂದ ತಪ್ಪಿಸ್ಕೊಂಡಿದ್ದಾನೆ. ಇವನು ಇಲ್ಲೇ ಸುತ್ತಮುತ್ತ ಇರ್ಬೋದು ಅಂತ ನಮಗೆ ಮೆಸೇಜ್ ಬಂದಿದೆ. ನೀವು ಯಾರಾದ್ರೂ ನೋಡಿದ್ದೀರಾ? ನೋಡಿದ್ರೆ ನಿಜ ಹೇಳಿ. ಸಮಯ ಈ ವಯ್ಯ ಈಟೊತ್ತು ಇಲ್ಲೇ ಇದ್ದ, ಈಗ ಕಾಣ್ತಿಲ್ಲ. ಅವನು ಇಷ್ಟೊತ್ತು ಇಲ್ಲೇ ಇದ್ದ ಅಂದ್ಮೇಲೆ ಅವನೆಲ್ಲೂ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಈ ಫಾರೆಸ್ಟ್ ಸರೌಂಡಿಂಗ್ಸ್ ನಲ್ಲೇ ಇರಬೇಕು. ಸರ್ಚ್ ಆಲ್ ದ ಸ್ಪಾಟ್. ನಮಸ್ಕಾರ ಜೈಲರ್ಗೆ. ನಾನು ಗಂಡದೆ ಜೈಲರ್ ಅಂತ ತಿಳ್ಕೊಂಡಿದ್ದೆ. ಗುಂಡಾಕೋ ಜೈಲರ್ ಅಂತ ಗೊತ್ತಾಗಿದ್ರೆ ಬರಬೇಕಾದ್ರೆ ಜೊತೆಲಿ ಒಂದು ಬಾಕ್ಸ್ ಇಂಪೋರ್ಟೆಡ್ ವಿಸ್ಕಿನೇ ತಂದು ಬಿಡ್ತಿದ್ದೆ. ಏಯ್, ಅರ್ಥವಿಲ್ದ ಮಾತಾಡ್ತಾ ಸಮಯನ ವ್ಯರ್ಥ ಮಾಡಬೇಡ. ಬಂದ ಕಾರಣ ಅದೇ ಅರ್ಜುನ್ ಹಿಡಿದಿದ್ರ ಬಗ್ಗೆ ಹೋಗೋಣ ಅಂತ ಬಂದೆ. ಅಂತೂ ಹೇಳ್ದಂಗೆ ಮಾಡ್ಬಿಟ್ಟಲ್ಲಣ್ಣ.
ನೀನು ಬರೀ ಜೈಲರ್ ಮಾತ್ರ ಅಲ್ಲ, ಟೆರರ್. ನಾನು ಮಿನಿಸ್ಟ್ರು, ನೀನು ಜೈಲರ್, ಇಬ್ರು ಪ್ರಜಾಸೇವಕರು. ಅಂಟಮ್ಮಂದ್ರಿದ್ದಂಗೆ. ಇಷ್ಟು ದಿವಸ ನನ್ನ ಗುರಿ ಸಾಧನೆಗೋಸ್ಕರ ಗುಳ್ಳೆ ನರಿಗಳಂಥ ರೌಡಿಗಳ ಕೈ ಹಿಡಿತಿದ್ದೆ. ಆದ್ರೆ ಇವತ್ತು ಅರ್ಥವಾಯ್ತು, ಆ ನರಿಗಳ ಕೈ ಹಿಡಿಯೋದಕ್ಕಿಂತ ನಿನ್ನಂತ ಹುಲಿ ಕಾಲ್ಡಿಯೋದೇ ಲೇಸು ಅಂತ. ಗೊತ್ತಾಯ್ತಪ್ಪ, ವಿಷಯಕ್ಕೆ ಬರ್ತೀನಿ. ಹೇಗೂ ಅರ್ಜುನನ ಹಿಡಿದು ಒಳಗೆ ಹಾಕಿದ್ಯಾ. ನಿನ್ನ ಪವರು ಬ್ರೈನ್ ಉಪಯೋಗಿಸಿ ಅವನ್ನ ಯಾರಿಗೂ ಗೊತ್ತಾಗದೆ ಇರೋ ಹಾಗೆ ಅಲ್ಲೇ ಮುಗಿಸ್ಬಿಡು. ಅವನನ್ನು ಮುಗಿಸುವಂತಿಯಲ್ಲ, ನೀನೇನು ಅಪ್ಪಂಗ್ ಹುಟ್ಟವನು ಇಲ್ಲ ಮಿಂಡ ಹುಟ್ಟವನು. ನಿನ್ನಂಥ ರಾಜಕಾರಣಿಗಳ ಮುಖ ನೋಡಿದ್ರೆ ಅನ್ನನು ಮಣ್ಣಾಗುತ್ತೆ, ಕಾಲಿಟ್ಟ ಮನೆನೂ ಸ್ಮಶಾನ ಆಗೋಗುತ್ತೆ. ನನ್ನ ಕೆಲಸ ಜೈಲರ್ ಕೆಲಸನೇ ಹೊರತು ಕಿಲ್ಲರ್ ಕೆಲಸ ಅಲ್ಲ ಕಣೋ. ನಾನಿರೋದು ಕೈದಿಗಳನ್ನ ಪರಿವರ್ತನೆ ಮಾಡೋ ಸೆಂಟ್ರಲ್ ಜೈಲಲ್ಲೇ ವಿನಃ ನಿನ್ನಂತವ್ರು ತಳ ಊರೋ ವಿಧಾನಸೌಧದಲ್ಲಿ ಅಲ್ಲ ಕಣೋ. ಹರಿಶ್ಚಂದ್ರ ಪ್ರಸಾದ್. ಜೈಲರ್ ನಾಲ್ಗೆ ಹಿಡಿದಲ್ಲಿರ್ಲಿ. ನಿನ್ ಲೆಕ್ಕದಲ್ಲಿ ವಿಧಾನಸೌಧದಲ್ಲಿ ಇರೋರೆಲ್ಲ ಕೊಲೆಗಾರರು ಅಂತನಾ? ನೋ ಡೌಟ್ ಅಟ್ ಆಲ್. ಓಟ್ ಬೀಳೋ ತನಕ ಜನರ ಕಾಲು ತೊಳೆದು ಆ ನೀರಿನ ತೀರ್ಥ ಅಂತ ನೆಕ್ಕೋ ನೀವು ಓಟ್ ಬಿದ್ದ ಕೂಡ್ಲೆ ಅದೇ ಓಟ್ ಹಾಕಿದ ಜನಕ್ಕೆ ನಿಮ್ ಮುಚ್ಚ ಕುಡ್ಸಕ್ಕೂ ಹೇಸು ಅಂತಾರಲ್ಲ. ಅಮಾಯಕರ ಪ್ರಾಣದ ಜೊತೆ ಹುಡುಗಾಟ ಆಡ್ಬೇಡ್ರು, ಹುಡುಗಾಟ ಆಡ್ಬೇಡಿ. ಹುಡುಗಾಟ ಆಡೋದಕ್ಕೆ ನಾನ್ ಹಾಕಿರೋದು ಮಕ್ಕಳಾಕೋ ಬಟ್ಟೆ ಅಲ್ಲ, ರಾಜಕೀಯದ ಕಚ್ಚಾ ಖಾದಿ. ಈ ನಿನ್ ಭಾಷಣ ನಿಲ್ಸಿ ಮೊದಲು ಅರ್ಜುನನ ಮುಗಿಸು, ಇಲ್ಲ ಪರಿಣಾಮ ನೆಟ್ಗಾಗಕ್ಕಿಲ್ಲ. ನಿನ್ನ ಮನೆಯೊಳಗಡೆ ಸೇರಿಸಿದ್ದೆ ಮೊದಲನೇ ತಪ್ಪು. ನಿನ್ ಜೊತೆ ಇಷ್ಟೊತ್ತು ಮಾತಾಡಿದ್ದು ಎರಡನೇ ತಪ್ಪು. ನನ್ನಿಂದ ಮೂರನೇ ತಪ್ಪಾಗಕ್ ಮುಂಚೆ ಇಲ್ಲಿಂದ ತೊಲಗಿದ್ರೆ ನಾಳೆ ವಿಧಾನಸೌಧದ ಮೆಟ್ಲ ಹತ್ಯ, ಇಲ್ಲ ಹರಿಶ್ಚಂದ್ರ ಘಾಟಲ್ಲಿರ್ತ್ಯ. ಚಾಯ್ಸ್ ಇಸ್ ಯುವರ್ಸ್. ಅಪ್ಪ ಮಹಾತ್ಮ ನಮ್ ದೇಶಕ್ಕೆ ಸ್ವಾತಂತ್ರ್ಯ ತಂದ್ಕೊಟ್ಬಿಟ್ಟು ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನೋಡಿದ್ಯಾ ನಿನ್ ಕನಸಿನ ಭಾರತನ? ನೀನ್ ತಂದುಕೊಟ್ಟ ಸ್ವಾತಂತ್ರ್ಯನ ಇವತ್ತಿನ ರಾಜಕಾರಣಿಗಳು ಹೇಗೆಲ್ಲ ಉಪಯೋಗಿಸ್ಕೊತಾ ಇದ್ದಾರೆ ನೋಡಿದ್ಯಾ? ನೀನೇನಾದ್ರೂ ಇವತ್ತು ಬದುಕಿದ್ರೆ ಘೋಡ್ಸೆ ಹೊಡೆಯೋ ಗುಂಡಿನಿಂದ ನೀ ಸಾಯ್ತಿರ್ಲಿಲ್ಲ. ಈ ರಾಜಕಾರಣಿಗಳ ಒಂದೊಂದು ಕುತಂತ್ರದ ಮಾತೇ ಸಾಕಾಗಿತ್ತು. ಆವತ್ತು ನೀನು ಸ್ವಾತಂತ್ರ್ಯ ಬರೋವರೆಗೂ ಮೈ ಮೇಲೆ ತುಂಡು ಬಟ್ಟೆ ಕಾದಿ ಮಾತ್ರ ಸಾಕು ಅಂತ ಉಟ್ಕೊಂಡಿದ್ದೆ. ಆದ್ರೆ ಇವತ್ತು ಅದೇ ಕಾದಿ ಹಾಕೊಂಡು ಇಡೀ ದೇಶನೇ ನುಂಗಿ ನೀರು ಕುಡಿತಾ ಇದೆ. ಟುಡೇ ದ ಹೋಲ್ ಇಂಡಿಯಾ ಇಸ್ ಸಫರಿಂಗ್ ಬಿಕಾಸ್ ಆಫ್ ಖಾದಿ ಖಾದಿ ಖಾದಿ.